ರೆಟ್ರೋ ಸವಾರಿ ಟೈಮ್ ಈಗ 12 ಗಂಟೆ 12 ನಿಮಿಷ ಆಗಿದೆ. ಹಬ್ಬದ ದಿನ ದೊಡ್ಡವ್ರನ್ನ ನಾಪ್ಸ್ಕೊಳ್ಳೋಣ, ದೊಡ್ಡವ್ರನ್ನ ಮಾತಾಡ್ಸೋಣ. ಏನು ಬೇಡವಾ? ದೊಡ್ಡವ್ರಂದ್ರೆ ಯಾರು? ದುಡ್ಡೋಡಿಯವರ ಅಲ್ಲಪ್ಪ, ನಮ್ ಡೆಫಿನೇಷನ್ ಬೇರೆ. ಆಕ್ಚುಲಿ ಇನ್ನು ಮುಂದೆ ಇವತ್ತು ರೆಟ್ರೋ ಸವಾರಿನಲ್ಲಿ ನೀವೇನೋ ನನ್ನನ್ನ 4 ವರ್ಷದಿಂದ 5 ವರ್ಷದಿಂದ ನೋಡ್ತಾ ಇದ್ದೀರಾ. ಆದ್ರೆ ಲೈನ್ ನಲ್ಲಿ ನಮ್ಮ ಅಜ್ಜಿ ಇದಾರೆ, ಅವ್ರು ನನ್ನ ಹುಡ್ದಾಗಿಂದ ನೋಡ್ತಾ ಇದಾರೆ. ಚೋಟ್ ಮೆಣಸಿನ್ಕಾಯಿಂದ ಎಲ್ಲ ಬಲ್ತೋಗೋ ಸೌರೆಕಾಯಿವರೆಗೂ ನೋಡ್ತಾ ಇದಾರೆ. ಅಜ್ಜಯ್ ನಮಸ್ಕಾರ. ನಮಸ್ಕಾರ ಕಣಮ್ಮ. ಹಾ ಅಜ್ಜಯ್, ಮಾಡ್ಕೊಡ್ತೀಯ ಬಜ್ಜಿ? ಅಜಯ್, ನಮ್ ಬೆಂಗಳೂರವರು ಸುಮಾರು ಜನ ಕೇಳಿದ್ರು ಗೊಂಬೆನ್ ಯಾಕೆ ಕೂಡಿಸ್ಬೇಕು ಅಂತ. ಗೊಂಬೆನ ಕೂರ್ಸ್ಬೇಕು ಅಂದ್ರೆ ದೇವಿಗೆ ಕೂಡ ಒಂದು ಸಿಂಹಾಸನ ಕೊಟ್ಟು ಪೂಜೆ ಪುನಸ್ಕಾರ ಎಲ್ಲ ಪೂಜೆ ಮಾಡಿ ತೃಪ್ತಿ ಪಡಿಸ್ಬೇಕು, ಸಂತೋಷ ಪಡಿಸಿದ್ರೆ ನಮಗೂ ಸಂತೋಷ ಕೊಡ್ತಾಳೆ ಅಂತ ಮಾಡ್ತೀವಿ. ಹಾಗೆ ಬರೀ ದೊಡ್ಡವ್ರನ್ನೇ ಇಟ್ಬಿಟ್ಟೆ ಚಿಕ್ಕವ್ರ ಗತಿ ಏನು? ಚಿಕ್ಕವ್ರನ್ನ ಸಣ್ಣ ಸಣ್ಣ ಗೊಂಬೆಗಳನ್ನೆಲ್ಲ ಇಟ್ಬಿಟ್ಟು ಅದ್ರೊಳಗೆ ಸೇನಾಪತಿ ಆಮೇಲೆ ಜನಗಳು ಯುದ್ಧ ಮಾಡೋರು ಇವರೆಲ್ಲರನ್ನು ಕೂರಿಸ್ತಾರಲ್ಲ, ಸೀನ್ಸ್ ಕ್ರಿಯೇಟ್ ಮಾಡಿ ಮಕ್ಕಳಿಗೆ ಇದು ಮಕ್ಕಳ ಹಬ್ಬ, ಹೆಂಗಸ್ರ ಹಬ್ಬ ಮತ್ತು ಮಕ್ಕಳ ಹಬ್ಬ. ದಸರಾ ಹಬ್ಬ ಅಂದ್ರೆ ಯಾವ ಹಾಡು ಹೇಳ್ಬೇಕು? ಯಾವ್ದಾದ್ರು ಒಂದ್ ಹಾಡು ಹೇಳ್ತೀರಾ? ಜಯ ಜಯ ಭಗವತಿ ಮಂಗಳ ಮೂರ್ತೆ, ಜಯ 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 ನಂದಗಿರಿ ಜಯ ಜಗದಂಬೆ ಮೋಕ್ಷಕದಂಬೆ, ಜಯ ಜಯ ಶರದು ಸುವರ ಶಶಿಬಿಂ. ಬಾಬಾ, ಬರೀ ರೆಟ್ರೋ ಸವಾರಿಯಿಂದ ಸಿನಿಮಾ ಹಾಡುಗಳ ಹಬ್ಬ ಹರಿದಿನ ದಿನಗಳಲ್ಲಾದ್ರೂ ಅಟ್ಲೀಸ್ಟ್ ಈ ದೇವರನ್ನ ನಾಪಿಸ್ಕೊಳ್ಳೋಣ ಅಂತ. ಸೊ ಇವತ್ತು ನಮ್ಮ ಅಜ್ಜಿ ಹೇಳಿದ್ರಲ್ಲ, ಗೊಂಬೆನ ಯಾಕೆ ಕೂಡಿಸ್ಬೇಕು, ಯಾವೆಲ್ಲ ಹಾಡುಗಳನ್ನ ಹೇಳ್ಬೇಕು ಅಂತ. ಸೊ ದೇವರನ್ನ ನಾಪಿಸ್ಕೊಂಡಾಯ್ತು, ಬನ್ನಿ ಮಾಮೂಲಿ ನಮ್ಮ ರೆಟ್ರೋ ಸ್ಟಾರ್ಗಳನ್ನ ನಾಪಿಸ್ಕೊಳ್ಳೋಣ. ಇನ್ನು ಮುಂದೆ ನಮ್ಮ ಮಂದಾರ ಹೂವೆಯಿಂದ ಇವತ್ತು ಬ್ಯಾಕ್ ಟು ಬ್ಯಾಕ್ 2 ಹಾಡುಗಳು ಬರ್ತಾ ಇದೆ. ಅಂದ್ರೆ ನಮ್ಮೂರ ಮಂದಾರ ಹೂವೆ ಸಿನಿಮಾದ ಎ ಸೈಡ್ ಹಾಡು ಅಂಡ್ ಬಿ ಸೈಡ್ ಹಾಡು ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಕೇಳ್ತಾರೆ ನಿಮ್ಮ 92.7 ಬಿಗ್ ಎಫ್ಎಂ ಅಂಡ್ ಕಾಲ್ ಮಾಡಿ ಆನ್ 39890927.